ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಸಂತೆಗೆ ಹೋಗಬೇಕು ಅಂದ್ಕೊಂಡಿದ್ವಲ್ವ, ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಇವತ್ತು 5 ಗಂಟೆ ಟೈಮಲ್ಲಾದರೆ ಬಿಸಿಲಿರಲ್ಲ ಅಂತ ಹೇಳ್ಬಿಟ್ಟು ಸಾಯಂಕಾಲ ಹೋಗೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಕಾವ್ಯಕ್ಕ ಧೃತಿನ ಕರ್ಕೊಬರಕ್ಕೆ ಹೋಗಿದ್ದೆ. ಅವಳು ಸ್ಕೂಲ್ಗೆ ಹೋಗಿದ್ಲು, ಹಾಗಾಗಿ ಇನ್ನೇನು ಸ್ಕೂಲ್ ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಕ್ಲೈಮೇಟು ಒಂದು ಸ್ವಲ್ಪ ತಣ್ಣಗಿರುತ್ತಲ್ವ, ಬಿಸಿಲಿರಲ್ಲ, ಹಂಗಾಗಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಸೊ ಅಥಣಿ ಸಂತೆ ಹೇಗಿರುತ್ತೆ ಅಂತೇಳಿ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನನಗಂತೂ ಒಂದು ಸಲ ಹೋಗಿದ್ದೆ ಅನಿಸುತ್ತೆ, ಒಂದು ಸಲ ಹೋಗಿದ್ದೆ, ಅಷ್ಟು ತಿರುಗಾಡೋಕ್ಕಾಗಲಿಲ್ಲ. ನೋಡೋಣ ಹೇಗಿರುತ್ತೆ ಈ ವರ್ಷ ಅಂತ ಹೇಳಿ. ಇಲ್ಲಿ ಇವಾಗ ಚಪ್ಪಲಿ ನೀಟಾಗಿ ಹಾಕೊಂಡು ಬಾರೆ, ಬಿದ್ದಿದೆಯೋ ನಿಧಾನ. ಮನೆ ಹತ್ರದಲ್ಲೇ ಇರೋದು ಸಂತೆ, ಹಾಗಾಗಿ ನೆಡ್ಕೊಂಡು ಹೋಗ್ತಾ ಇದೀವಿ ಬೈ ವಾಕು. ಏನ್ ಬಾನು ಮೊಲೆ ಎಷ್ಟು ಕ್ಯೂಟ್ ಆಗಿದಾವೆ. ಅದು ರ್ಯಾಬಿಟ್ ಎಲ್ಲ ಪ್ಯಾರೆಟ್, ಇದು ರ್ಯಾಬಿಟ್ಟು ಕೆಳಗಿರೋದು. ಸುಮ್ಮನಿರು. ಇದು ನೋಡಿ ಬಾನು ಹೆಂಗ್ ತಿಂತೈತೆ. ಗ್ಲಾಸಲ್ಲಿ ಕೊಡಿದ್ರೆ ಇದು ವೆರೈಟಿಯಾಗಿ ವಾಟರ್ ಬಾಟ್ಲಾಗಿ ಕುಡಿತಾ ಇದ್ದಾಳೆ ಮೇಡಮ್ ಅವ್ರು. ಮನೆ ಹೆಂಗಿದೆ ಎಲ್ಲಿ? ಹೌದು ಬಾನು ಬಾನು ಕೋತಿದಾರ 25 30 ಅಯ್ಯೋ 15 ರೂಪಾಯಿ 20 ರೂಪಾಯಿ 15 ರೂಪಾಯಿ 20 ರೂಪಾಯಿ 15 ರೂಪಾಯಿ 20 ರೂಪಾಯಿ. ಜೊತೆ ಚೆನ್ನಾಯ್ತಾ ಬಾನು? ಯಾಕೆ ಇಷ್ಟ ಆಗಲಿಲ್ಲ? ಆಯ್ತು ಹೇಳಿ ಕೊಡಿಸ್ತೀನಿ ಬಾ ಅಷ್ಟೇ.
ಇನ್ನು ನಾವು ಫಸ್ಟ್ ಬಂದಿದ್ದೆ ಬಟ್ಟೆ ಅಂಗಡಿಗೆ. ನನಗೆ ಡ್ರೆಸ್ ಬೇಕಿತ್ತು, ಹಾಗಾಗಿ ತೊಗೊಳೋಣ ಅಂತ ಬಂದೆ. ಬಟ್ ಯಾವ ಇಷ್ಟ ಆಗಲಿಲ್ಲ ನನಗೆ, ಕಲರ್ ಆಗಲಿ ಮಾಡಲ್ಸ್ ಆಗಲಿ. ಹಾಗಾಗಿ ಅಲ್ಲಿ ತೊಗೊಳ್ಲಿಲ್ಲ. ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋದ್ವಿ. 350. ಬನ್ನಿ ಈ ಕಡೆ ನೋಡು. ಬಾನು ಮುಂದೆ ನೋಡ್ಕೊಂಡು ಹೋಗಮ್ಮ. ಇಲ್ಲ ಇವೇನಿವು? ಮುಹಿನಾ ಇಮ್ರಾನ್ ಎಷ್ಟಾಯ್ತು? ಎಷ್ಟಾಯ್ತಪ್ಪಿ? कितना बर्गर 20 रुपये. ಹಾಂ ಮನೆಗೆ ಬರೋಷ್ಟೊತ್ತಿಗೆ ಫುಲ್ ಸುಸ್ತಾಗೋಯ್ತು. ಶಿವ ಏನ್ರೇ ಓನರ್ ಅಂತ ನೋಡಿದ್ರೆ ಬೈಯುತ್ತೆ. ತೆಗಿ ಹ್ಞೂನಮ್ಮ. ಓ ಯುದ್ಧನೇ ಮಾಡ್ತಿದ್ದೀನಿ. ಇವಾಗ ಬರ್ಕಬೇಡ ಬಿಡು. ಅಲ್ಲಿ ಸಂತೆ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. ಬಂದಿದ್ದ ತಕ್ಷಣ ನಾವು ತಂದಿರೋದವೆಲ್ಲ ಐಟಮ್ ನೋಡ್ತಾ ಇದ್ದೀವಿ. ಹುಡುಗರಿಗೆ ನೋಟ್ಬುಕ್ಸು ಹಾಗೆ ಪೆನ್ಸಿಲ್ಸ್ ಎಲ್ಲ ತಂದಿದ್ವಿ ಸೆಟ್ಟು. ಎಷ್ಟನೇ ಮತ್ತು ಬೇಕಾಗುತ್ತಲ್ವ ಅಂಥೇಳಿ. ಇನ್ನು ಹಾಗೆ ಚಡ್ಡೀಸ್ ಇರಲಿಲ್ಲ ಪಾಪುಗೆ, ಹಾಗಾಗಿ 100 ರೂಪಾಯಿಗೆ 4 ಕೇಳಿದ್ರು. ಬರ್ತಲ್ವ ಅಂತ ಹೇಳಿ ತೊಗೊಂಡೆ. ಇನ್ನು ನನಗೆ ಬ್ಲ್ಯಾಕ್ ಬೀಡ್ಸ್ ತೊಗೊಂಡೆ, ತುಂಬಾ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಓನ್ಲಿ 60 ರುಪೀಸ್ ಅಷ್ಟೇ. ಬಾಳಿಕೆ ಯಾವ ಥರ ಬರುತ್ತೆ ನೋಡಬೇಕು. ನೋಡಿ ಮತ್ತೆ ಮುಂದೆ ವೀಡಿಯೋದಲ್ಲಿ ರಿವ್ಯೂ ಕೊಡ್ತೀನಿ ಅದ್ರ ಬಗ್ಗೆ. ಇನ್ನು ಧೃತಿಗೆ 2 ಪ್ಯಾಂಟ್ ತೊಗೊಂಡ್ವಿ. 151 ಪ್ಯಾಂಟು. ಕ್ವಾಲಿಟಿ ಅಂತೂ ಚೆನ್ನಾಗಿದ್ದಾವೆ. ಇನ್ನು ಭಾನುಗೆ ಅಷ್ಟು ಅಲ್ಲಿ ಇರಲಿಲ್ಲ ಅವಳ ಏಜ್ಗೆ,
ಹಾಗಾಗಿ ಅವಳಿಗೆ ಪ್ಯಾಂಟ್ ತೊಗೊಳ್ಲಿಲ್ಲ. ಇನ್ನು ನಾನು ಒಂದು ಪ್ಯಾಂಟ್ ತೊಗೊಂಡೆ, ಇದು 200 ರುಪೀಸು. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಇನ್ನು ಒಂದು ಜೊತೆ ಚಪ್ಪಲಿ ತೊಗೊಂಡೆ. ಇನ್ನು ನಾನು ಡ್ರೆಸ್ ತೊಗೋಬೇಕಿತ್ತು ಮೇಯ್ನ್, ಅದಕ್ಕೆ ಹೋಗಿದ್ದಿತ್ತು. ಬಟ್ ಅಲ್ಲಿ ನನಗೆ ಯಾವೂ ಇಷ್ಟ ಆಗಲಿಲ್ಲ. ಪ್ರೈಸು ಅಷ್ಟೇ ತುಂಬ ಜಾಸ್ತಿ ಅನ್ನಿಸ್ತು. ಹಾಗಾಗಿ ರಿಟರ್ನ್ ಬಂದು ಪಾಪುಗೊಂದು ಜೊತೆ ಪೇರ್ ತೊಗೊಂಡೆ. ಬಟ್ ಎಲ್ಲ ನೋಡಿದ್ವಿ, ಅದರಲ್ಲಿ ಬ್ಲೂ ಕಲರ್ ಸ್ಕರ್ಟ್ ತುಂಬಾ ಇಷ್ಟ ಆಯಿತು. ಬಟ್ ಅವಳಿಗೆ ಕ್ಯಾರಿ ಮಾಡೋಕ್ಕೆ ಅದೆಲ್ಲ ಕಂಫರ್ಟ್ ಅನಿಸಲ್ಲ ಅಂತೇಳಿ ಈ ಥರ ಅವಳಿಗೆ ಜಾಸ್ತಿ ಜೀನ್ಸ್ ಇಷ್ಟಪಡ್ತಾಳೆ. ಇದು ಒಂದು ಇರಲಿ ಅಂತೇಳಿ ಈ ಥರ ಕಲರಲ್ಲಿ ಚೂಸ್ ಮಾಡಿದ್ರೆ ಇರೋದ್ರಲ್ಲಿ ಇದು ಬೆಸ್ಟ್ ಅನ್ನಿಸ್ತು. ಹಾಗಾಗಿ ಇದು ತೊಗೊಂಡೆ. ಈ ಡ್ರೆಸ್ಸೇ ಆಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು, ಟಾಟಾ.